ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸಿಹಿ ಸುದ್ದಿ. ಭಾರತ ಸತತ 2ನೇ T20 ವಿಶ್ವಕಪ್ ಅನ್ನ ಜಯಿಸಿದೆ. ಒಟ್ಟಾರೆಯಾಗಿ 3 ಬಾರಿ T20 ವಿಶ್ವಕಪ್ ಅನ್ನ ಜಯಿಸಿದಂತಾಗಿದೆ. ಅತಿ ಹೆಚ್ಚು T20 ವಿಶ್ವಕಪ್ ಅನ್ನ ಜಯಿಸಿದಂತ ದಾಖಲೆ ಇದೀಗ ಭಾರತದ ಪಾಲಾಗಿದೆ. ಬಂಧುಗಳೇ, ಹಾಗಾದ್ರೆ ಇವತ್ತಿನ ಪಂದ್ಯ ಹೇಗಿತ್ತು? ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಫೈನಲ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅಂದಂಥ ಸಂದರ್ಭದಲ್ಲಿ ಸಹಜವಾಗಿ ಕುತೂಹಲ ಜಾಸ್ತಿ ಇತ್ತು. ಯಾಕಂದ್ರೆ ನ್ಯೂಜಿಲೆಂಡ್ ವಿಶ್ವಕಪ್ ಅನ್ನ ಜಯಿಸಲೇಬೇಕು ಅನ್ನುವಂಥ ಹಠದಿಂದ ಬಂದಿತ್ತು. ಇತ್ತ ಭಾರತ ಕೂಡ ಸತತ 2ನೇ T20 ವಿಶ್ವಕಪ್ಗೆ ಮುತ್ತಿಕ್ಕುವಂತಹ ಕನಸಿನೊಂದಿಗೆ ಬಂದಿತ್ತು. ನ್ಯೂಜಿಲೆಂಡ್ ಅತ್ಯಂತ ಬಲಿಷ್ಠ ತಂಡ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಭಾರತ ತಂಡದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ 2 ಬಲಿಷ್ಠ ತಂಡಗಳ ನಡುವಿನ ಹಣಾಹಣಿ ಆಗಿತ್ತು. ಅದರಲ್ಲೂ ಕೂಡ ನ್ಯೂಜಿಲೆಂಡ್ ಸೆಮೀಸ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭರ್ಜರಿಯಾದಂಥ ಗೆಲುವನ್ನು ದಾಖಲಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು. ಹೀಗಾಗಿ ಭಾರತ ನ್ಯೂಜಿಲೆಂಡ್ ತಂಡವನ್ನು ಹಗುರವಾಗಿ ಪರಿಗಣಿಸುವ ರೀತಿಯಲ್ಲೇ ಇರಲಿಲ್ಲ. ನ್ಯೂಜಿಲೆಂಡ್ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಅತ್ಯಂತ ಬಲಿಷ್ಠವಾಗಿರುವಂತಹ ತಂಡ. ಹಾಗೆ ಜಗತ್ತಿನ ಬಲಿಷ್ಠ ತಂಡಗಳಲ್ಲಿ ನ್ಯೂಜಿಲೆಂಡ್ ಕೂಡ ಒಂದು. ಹೀಗಾಗಿ ಇವತ್ತಿನ ಪಂದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳನೇ ಕುತೂಹಲ ಇತ್ತು. ಅಂತೂ ಇಂತೂ ಪಂದ್ಯ ಆರಂಭ ಆಯಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಅತಿ ದೊಡ್ಡದಾಗಿರುವಂತಹ ಗ್ರೌಂಡ್ ಅದು. ಜೊತೆಗೆ ಆ ಕ್ರೀಡಾಂಗಣ ಅಂದಾಗ ಹಿಂದಿನ ಒಂದಷ್ಟು ಸೋಲಿನ ಕಹಿ ನೆನಪುಗಳೆಲ್ಲವೂ ಕೂಡ ಇತ್ತು. ಆದರೆ ಆ ಕಹಿಯನ್ನ ಸಿಹಿಯಾಗಿ ಪರಿವರ್ತಿಸುವಂತಹ ಆ ಹಠದಿಂದ, ಆ ಛಲದಿಂದ ಭಾರತ ತಂಡ ಇವತ್ತಿನ ಪಂದ್ಯವನ್ನು ಆರಂಭಿಸಿತು. ಟಾಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನ್ಯೂಜಿಲೆಂಡ್ ಗೆಲ್ಲುತ್ತೆ. ಅವರು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಭಾರತ ಬ್ಯಾಟಿಂಗ್ ಅನ್ನ ಆರಂಭಿಸುತ್ತೆ. ಹಿಂದಿನ ಸಾಕಷ್ಟು ಪಂದ್ಯದಲ್ಲಿ ಭಾರತಕ್ಕೆ ದೌರ್ಬಲ್ಯ ಇದ್ದಿದೆ ಓಪನರ್ಸ್ಗಳಿಂದ. ಓಪನಿಂಗ್ ಬಹಳ ಚೆನ್ನಾಗಿ ಬರ್ತಾ ಇರಲಿಲ್ಲ. ಹೀಗಾಗಿ ತಂಡ ಕುಸಿಯುವಂಥ ಭೀತಿಯನ್ನು ಸಾಕಷ್ಟು ಪಂದ್ಯಗಳಲ್ಲಿ ಎದುರಿಸಿತ್ತು. ಲೀಗ್ನಲ್ಲಿ ಭಾರತ ಗೆಲುವನ್ನು ಸಾಧಿಸಿದ್ರೂ ಕೂಡ ಅಧಿಕಾರಯುತವಾದಂಥ ಗೆಲುವು ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ. ಯಾಕಂದರೆ ಬ್ಯಾಟಿಂಗ್ ದೌರ್ಬಲ್ಯ. ಆದರೆ ಇವತ್ತಿನ ಪಂದ್ಯದಲ್ಲಿ ಹಾಗಾಗಲಿಲ್ಲ. ಒಂದು ಕಡೆಯಿಂದ ಹಿಂದಿನ ಕೆಲ ಪಂದ್ಯಗಳ ಹೀರೋ ಆಗಿರುವಂಥ ಸಂಜು ಸ್ಯಾಮ್ಸನ್, ಮತ್ತೊಂದು ಕಡೆಯಿಂದ ಇವತ್ತು ಆಡಲೇಬೇಕು ಅಂತ ಒತ್ತಡದಲ್ಲಿ ಇದ್ದಂಥ ಅಭಿಷೇಕ್ ಶರ್ಮಾ ಅಂತೂ ಇಂತೂ ತಮ್ಮ ಫಾರ್ಮನ್ನು ಕಂಡುಕೊಂಡ್ರು. 50ಯನ್ನು ದಾಖಲಿಸಿದ್ರು. 247 ಸ್ಟ್ರೈಕ್ ರೇಟ್ನಲ್ಲಿ ಭರ್ಜರಿಯಾದಂಥ ಸ್ಟ್ರೈಕ್ ರೇಟ್, ಅದು 52 ರನ್ನನ್ನು ದಾಖಲಿಸಿದ್ರು. ಇತ್ತ ಸಂಜು ಸ್ಯಾಮ್ಸನ್ ಕೆಲ ಪಂದ್ಯಗಳಿಂದ ಭರ್ಜರಿಯಾದಂಥ ಆಟವನ್ನು ಆಡ್ತಾ ಇದ್ದಾರೆ. ಯಾರೇನೇ ಹೇಳಿದ್ರು ಕೂಡ ವೆಸ್ಟ್ ಇಂಡೀಸ್ ಗೆಲುವಿನಲ್ಲಿ ಭಾರತ ಸೆಮಿಗೆ ಎಂಟ್ರಿ ಆಗುವಲ್ಲಿ ಸಂಜು ಸ್ಯಾಮ್ಸನ್ ಪಾತ್ರ ಬಹಳನೇ ಇತ್ತು. ಅದಾದ ಬಳಿಕ ಸೆಮಿಫೈನಲ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲುವನ್ನು ಸಾಧಿಸುವಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಪಾತ್ರ ಬಹಳ ದೊಡ್ಡದಾಗಿತ್ತು. ಮೊದಲು 97 ಆಯಿತು, ಅದಾದ ಬಳಿಕ 89 ಆಗಿತ್ತು. ಇವತ್ತಿನ ಪಂದ್ಯದಲ್ಲೂ ಕೂಡ 100 ಅನ್ನು ನಿರೀಕ್ಷೆ ಮಾಡ್ತಾ ಇದ್ವಿ. ಆದರೆ ಉತ್ತಮ ಸ್ಟ್ರೈಕ್ ರೇಟ್, 193 ಸ್ಟ್ರೈಕ್ ರೇಟ್ನೊಂದಿಗೆ 46 ಬಾಲ್ನಲ್ಲಿ 89 ರನ್ನನ್ನು ಸಂಜು ಸ್ಯಾಮ್ಸನ್ ದಾಖಲಿಸಿದ್ರು. ಅಂದರೆ ಅಲ್ಲಿಗೆ ಓಪನಿಂಗ್ ಭರ್ಜರಿಯಾಗಿ ಬಂತು. ಪ್ಲೇ ಆಫ್ನಲ್ಲೇ ಒಂದೊಳ್ಳೆ ಸ್ಕೋರನ್ನು ಭಾರತ ರೀಚ್ ಆಗಿಬಿಡ್ತು. ಓಪನಿಂಗ್ ಬಹಳ ಚೆನ್ನಾಗಿ ಬಂದಂಥ ಕಾರಣಕ್ಕಾಗಿ ಆನಂತರ ಬಂದಂಥ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚಿನ ಒತ್ತಡ ಅಂಥದ್ದೇನೂ ಕೂಡ ಆಗಲಿಲ್ಲ. ಹೀಗಾಗಿ ಇಶಾನ್ ಕಿಶನ್ ಇವತ್ತು 50+ ರನ್ನನ್ನು ದಾಖಲಿಸಿದ್ರು. 216 ಸ್ಟ್ರೈಕ್ ರೇಟ್ನೊಂದಿಗೆ ಒಂದು ರೀತಿಯಲ್ಲಿ ಸಿಡಿದು ಬಿಟ್ಟರು ಇಶಾನ್ ಕಿಶನ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಪಂದ್ಯಗಳಲ್ಲಿ ಉತ್ತಮ ರನ್ನನ್ನು ದಾಖಲಿಸಿದ್ರು. ಇದು ಕೂಡ ಅಲ್ಲಿ ಕಂಟಿನ್ಯೂ ಆಯಿತು. ನಾವಿಲ್ಲಿ ಮಾತಾಡಲೇಬೇಕಾಗಿದ್ದು ಇಬ್ಬರು ಪ್ಲೇಯರ್ಸ್ಗೆ ಸಂಬಂಧಪಟ್ಟಾಗ. ಒಂದು ಇಶಾನ್ ಕಿಶನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವರ್ಲ್ಡ್ ಕಪ್ಗೂ ಮುಂಚೆ ಭಾರತ ತಂಡದಿಂದಲೇ ಹೊರಬಿದ್ದಿದ್ರು. ಬಹುತೇಕ ಅವರ ಕರಿಯರ್ ಎಂಡ್ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ರಣಜಿಯಲ್ಲಿ ಉತ್ತಮ ಆಟವನ್ನು ಮಾಡಿ ಇಂಡಿಯಾ ಟೀಮ್ಗೆ ಕಂಬ್ಯಾಕ್ ಅನ್ನು ಮಾಡಿದ್ರು. ಆದರೂ ಕೂಡ ಅವರು ಪ್ಲೇಯಿಂಗ್ 11 ಇರ್ತಾರೆ ಎನ್ನುವಂಥ ಗ್ಯಾರಂಟಿಯೇ ಇರಲಿಲ್ಲ. ಯಾಕಂದರೆ ಪ್ಲೇಯಿಂಗ್ 11 ಎಲ್ಲರೂ ಅಂದ್ಕೊಂಡಿದ್ದು ಓಪನರ್ಸ್, ಒಂದು ಕಡೆಯಿಂದ ಸಂಜು ಸ್ಯಾಮ್ಸನ್, ಮತ್ತೊಂದು ಕಡೆಯಿಂದ ಅಭಿಷೇಕ್ ಶರ್ಮಾ ಅಂತ ಹೇಳಿ. ಆದರೆ ಹಿಂದಿನ ನ್ಯೂಜಿಲೆಂಡ್ ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಫೇಲ್ಯೂರ್ ಆದಂಥ ಕಾರಣಕ್ಕಾಗಿ, ಅಲ್ಲಿ ತಾನೇನು ಅಂತ ಇಶಾನ್ ಕಿಶನ್ ಪ್ರೂವ್ ಮಾಡಿದಂಥ ಕಾರಣಕ್ಕಾಗಿ ಇಶಾನ್ ಕಿಶನ್ಗೆ ಅವಕಾಶ ಸಿಗುತ್ತೆ. ಆ ಅವಕಾಶವನ್ನು ಅದ್ಭುತವಾಗಿ ಬಳಸ್ಕೊಂಡಂಥ ಆಟಗಾರ ಅಂದರೆ ಅದು ಇಶಾನ್ ಕಿಶನ್. ಸೋತಂಥವರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಬದುಕಲ್ಲಿ ಸೋತಂಥವರಿಗೆ. ಇತ್ತ ಇನ್ನೋರ್ವ ಆಟಗಾರ ಸಂಜು ಸ್ಯಾಮ್ಸನ್. ಅದೇ ಸಂಜು ಸ್ಯಾಮ್ಸನ್ ನ್ಯೂಜಿಲೆಂಡ್ನ ಸರಣಿಯಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆದಂಥ ಕಾರಣಕ್ಕಾಗಿ T20 ವರ್ಲ್ಡ್ ಕಪ್ನಲ್ಲಿ ಅವಕಾಶವನ್ನೇ ಕಳ್ಕೊಂಡು ಬಿಟ್ರು. ರೋಹಿತ್ ಶರ್ಮಾರ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಲಾಂಗ್ ಟೂರ್ನಮೆಂಟ್, ಭರವಸೆಯನ್ನು ಕಳ್ಕೊಂಡು ಬೇಡ ಎನ್ನುವ ರೀತಿಯಲ್ಲಿ ಮಾತನ್ನು ಹೇಳಿದ್ರು. ಅದು ಕೊನೆಗೂ ಕೂಡ ಒಂದು ರೀತಿಯಲ್ಲಿ ನಿಜವೂ ಕೂಡ ಆಯಿತು. ಸಂಜು ಸ್ಯಾಮ್ಸನ್ಗೆ ಅವಕಾಶವೇ ಇರಲಿಲ್ಲ. ಯಾಕಂದರೆ ಇಂಡಿಯಾ ಪ್ಲೇಯಿಂಗ್ 11 ನೀಟಾಗಿ ಸೆಟ್ ಆಗಿ ಹೋಗಿಬಿಟ್ಟಿತ್ತು. ಅದಾದ ಬಳಿಕ ಅಭಿಷೇಕ್ ಶರ್ಮಾಗೆ ಇಂಜುರಿ ಆದಾಗ ಸಂಜು ಸ್ಯಾಮ್ಸನ್ಗೆ ಒಂದು ಅವಕಾಶ ಸಿಗುತ್ತೆ. 8 ಬಾಲ್ನಲ್ಲಿ 22 ರನ್ ದಾಖಲಿಸಿದ್ರು ಕೂಡ ಮತ್ತೆ ಟೀಕೆ. ಅದಾದ ನಂತರ ಸಂಜು ಸ್ಯಾಮ್ಸನ್ಗೆ ಮಗದೊಂದು ಅವಕಾಶ ಸಿಗುತ್ತೆ. ಅಲ್ಲಿ ಅಂತಹ ಸ್ಕೋರ್ ಏನು ಬರಲಿಲ್ಲ.
ಅದಾದ ನಂತರ ಸಂಜು ಸ್ಯಾಮ್ಸನ್ ಬದುಕು ಕಂಪ್ಲೀಟ್ ಆಗಿ ಟರ್ನ್ ಆಗಿದ್ದು ರಿಂಕು ಸಿಂಗ್ ತಂದೆ ವಿಧಿವಶರಾದ ಕಾರಣಕ್ಕಾಗಿ ಅವರು ಈ ತಂಡದಿಂದ ಹೊರಗಡೆ ಉಳಿದಂಥ ಕಾರಣಕ್ಕಾಗಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗುತ್ತೆ. ಕೇವಲ ಆ ಅವಕಾಶವನ್ನು ತನಗೆ ಬಳಸಿಕೊಂಡಿದ್ದು ಮಾತ್ರ ಅಲ್ಲ, ಭಾರತ ತಂಡವೂ ಕೂಡ ಸೆಮಿಫೈನಲ್ಗೆ ಎಂಟ್ರಿ ಆಗುವ ರೀತಿಯಲ್ಲಿ ಅದ್ಭುತವಾದಂಥ ಆಟವನ್ನು ಆಡ್ತಾರೆ. ಅಂದರೆ ಇಲ್ಲಿವರೆಗೆ ಏನೇನು ಟೀಕೆಯನ್ನು ಎದುರಿಸಿದ್ರು ಅದೆಲ್ಲದಕ್ಕೂ ಕೂಡ ಸಂಜು ಸ್ಯಾಮ್ಸನ್ ತಮ್ಮ ಬ್ಯಾಟಿಂಗ್ ಮೂಲಕವೇ ಉತ್ತರವನ್ನು ಕೊಡ್ತಾರೆ. ಹೀಗಾಗಿ ಸಂಜು ಸ್ಯಾಮ್ಸನ್ ಹಾಗೆ ಇಶಾನ್ ಕಿಶನ್ ಅವರಿಬ್ಬರಿಗೂ ಕೂಡ T20 ವರ್ಲ್ಡ್ ಕಪ್ ದೊಡ್ಡ ಮಟ್ಟಿಗೆ ಅವರ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ ಅಥವಾ ದೊಡ್ಡ ಮಟ್ಟಿಗೆ ಕಂಬ್ಯಾಕ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಓಕೆ, ಇಶಾನ್ ಕಿಶನ್ ಚೆನ್ನಾಗಿ ಆಡಿದ್ರು. ಆನಂತರ ಬಂದಂಥ ಹಾರ್ದಿಕ್ ಪಾಂಡ್ಯ ಓಕೆ ಪರವಾಗಿಲ್ಲ. ಸೂರ್ಯಕುಮಾರ್ ಯಾದವ್ ಬೇಗನೆ ಔಟ್ ಆಗಿಬಿಟ್ರು. ತಿಲಕ್ ವರ್ಮಾ ತಕ್ಕ ಮಟ್ಟಿಗಿನ ಸ್ಕೋರ್ ಬಂತು. ಮತ್ತೋರ್ವ ಹೀರೋ ಬಗ್ಗೆ ನಾವು ಮಾತಾಡಲೇಬೇಕು. ಈ ವರ್ಲ್ಡ್ ಕಪ್ನಲ್ಲಿ ಅವ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ತಾನೆ ಇಲ್ಲ, ಅದು ಶಿವಮ್ ದುಬೆ. ಈ ಪಂದ್ಯದಲ್ಲೂ ಕೂಡ ಅಷ್ಟೇ ಕೇವಲ 8 ಬಾಲಿಗೆ 26 ರನ್ ಸಿಡಿಸಿದ್ರು. ಕೇವಲ ಇದೊಂದು ಪಂದ್ಯ ಅಂತಲ್ಲ, ಹಿಂದಿನ ಸಾಕಷ್ಟು ಪಂದ್ಯಗಳಲ್ಲೂ ಕೂಡ ಶಿವಮ್ ದುಬೆ ತಂಡದ ಭಾರವನ್ನು ಇಳಿಸುವಂಥ ಕೆಲಸವನ್ನು ಮಾಡಿದ್ರು. ಹಾಗೆ ತಂಡಕ್ಕೆ ಅತ್ಯಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟಿದ್ರು. ಆದರೆ ಬೇರೆಯವರ ಅಬ್ಬರದ ಆಟದ ಮುಂದೆ ಫಿನಿಷರ್ ಆಗಿ ಬಂದು ಆಡ್ತಾ ಇದ್ದಂಥ ಶಿವಮ್ ದುಬೆ ಆಟ ಹೆಚ್ಚಿನವರಿಗೆ ಕಾಣಿಸ್ತಾ ಇರಲಿಲ್ಲ. ಆದರೆ ಇವತ್ತು ಶಿವಮ್ ದುಬೆ ಆಟ ಬಹಳ ಚೆನ್ನಾಗಿ ಕಣ್ಣಿಗೆ ಕಾಣಿಸ್ತು. ನನಗೆ ಬಹಳ ಇಷ್ಟ ಆಗಿದ್ದು ಸಂಜು ಸ್ಯಾಮ್ಸನ್ ಹ್ಯಾಟ್ರಿಕ್ 6. ಹಾಗೆ ಅದಾದ ಬಳಿಕ ಶಿವಮ್ ದುಬೆ ಲಾಸ್ಟ್ ಓವರ್ನಲ್ಲಿ ನಿಶಾಮ್ಗೆ ಸಿಡಿಸಿದಂಥ ಬ್ಯಾಟಿಂಗ್ ರನ್ ಇತ್ತಲ್ಲ, ಅದು ಗಮನ ಸೆಳೆದಿತ್ತು. ಹೀಗಾಗಿ ಶಿವಮ್ ದುಬೆ ಬಗ್ಗೆಯೂ ಕೂಡ ನಾವು ಮಾತಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಸ್ಕೋರ್ ಎಷ್ಟು ಆಯಿತು? 255, ಟಾರ್ಗೆಟ್ 256. ಸಹಜವಾಗಿ ಎದುರಾಳಿ ತಂಡಕ್ಕೆ ಮಾನಸಿಕವಾಗಿ ಆ ಸ್ಕೋರ್ ಕುಗ್ಗಿಸಿ ಬಿಡುತ್ತೆ. ಭಾರತ ಗೆಲುವಿಗೆ ಆ ಸ್ಕೋರ್ ಕೂಡ ದೊಡ್ಡ ಪಾತ್ರವನ್ನು ವಹಿಸಿತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ಹಂತಕ್ಕೆ ಓಪನಿಂಗ್ ಬ್ಯಾಟಿಂಗ್ ಬಂದಿದ್ದು ನೋಡಿದ್ರೆ, ಪವರ್ ಪ್ಲೇ ಆಟವನ್ನು ನೋಡಿದ್ರೆ 297 ಪ್ರೊಜೆಕ್ಟೆಡ್ ಸ್ಕೋರ್ ಇತ್ತು. ಆದರೆ ಕೊನೆಗೆ ಬರ್ತಾ ಬರ್ತಾ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಅಲ್ಲೊಂದು ಸ್ವಲ್ಪ ಮಟ್ಟಿಗೆ ಸ್ಕೋರ್ ಎಲ್ಲವೂ ಕೂಡ ಸ್ಲೋ ಆಯಿತು. ಆದರೂ ಕೂಡ ಒಂದು ಹಂತಕ್ಕೆ 255 ರೀಚ್ ಆಯಿತು. ನ್ಯೂಜಿಲೆಂಡ್ ತಂಡ ನಾನು ಆರಂಭದಿಂದ ಹೇಳ್ತಾ ಇದ್ದೆ, ಹಗುರವಾಗಿ ಪರಿಗಣಿಸುವ ಹಾಗೆ ಇಲ್ಲ. ಫಿನ್ ಅಲೆನ್ ಹಿಂದಿನ ಮ್ಯಾಚ್ನ ಹೀರೋ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಶತಕವನ್ನು ಸಿಡಿಸಿದ್ರು ಅಂತ ಹೇಳಿ. ಹೀಗಾಗಿ ಅವ್ರ ಮೇಲೆ ಬಹಳ ನಿರೀಕ್ಷೆ ಇತ್ತು. ಆದರೆ ಆರಂಭದಲ್ಲೇ ನ್ಯೂಜಿಲೆಂಡ್ ತಂಡಕ್ಕೆ ದೊಡ್ಡ ಪೆಟ್ಟನ್ನು ಕೊಟ್ಟಿದ್ದು ಅಂದರೆ ಅಕ್ಷರ್ ಪಟೇಲ್. ನಾವಿಲ್ಲಿ ಅಕ್ಷರ್ ಪಟೇಲ್ ಬಗ್ಗೆನೂ ಕೂಡ ಮಾತಾಡಬೇಕು. ಅಕ್ಷರ್ ಪಟೇಲ್ಗೆ ಈ T20 ವರ್ಲ್ಡ್ ಕಪ್ನಲ್ಲಿ ಒಮ್ಮೆ ಅವಕಾಶ ಸಿಗ್ತಿತ್ತು, ಒಮ್ಮೆ ಅವಕಾಶ ಸಿಗಲಿಲ್ಲ. ಈ ರೀತಿಯ ಒಂದಷ್ಟು ಏಳು ಬೀಳುಗಳೆಲ್ಲವೂ ಕೂಡ ಇದ್ದೇ ಇತ್ತು ಅಕ್ಷರ್ ಪಟೇಲ್ಗೆ. ಆದರೆ ಈಗ ಸಿಕ್ಕಿದಂಥ ಅವಕಾಶವನ್ನು ಅತ್ಯದ್ಭುತವಾಗಿ ಬಳಸ್ಕೊಂಡ್ರು. ಭಾರತ ತಂಡ ಈ ನ್ಯೂಜಿಲೆಂಡ್ನ ನೀಟಾಗಿ ಕಟ್ಟಿ ಹಾಕುವಲ್ಲಿ ಅಕ್ಷರ್ ಪಟೇಲ್ ಪಾತ್ರ ಆರಂಭದಲ್ಲಿ ಬಹಳನೇ ಇತ್ತು. ತಂಡದ ಸ್ಕೋರ್ 31 ಇದ್ದಾಗ ನ್ಯೂಜಿಲೆಂಡ್ನ ಪ್ರಥಮ ವಿಕೆಟ್ ಬೀಳುತ್ತೆ. ಅದು ಅಕ್ಷರ್ ಪಟೇಲ್ ಭಾರತಕ್ಕೆ ಕೊಟ್ಟಂತಹ ಕೊಡುಗೆ. ಫಿನ್ ಅಲೆನ್ ವಿಕೆಟ್ ಅನ್ನು ಕಳ್ಕೊಳ್ಳುತ್ತೆ. ಅಂದರೆ ಕಳೆದ ಮ್ಯಾಚ್ನ ಹೀರೋ. ಕೇವಲ 2.4 ಓವರ್ ಆಗಿರುತ್ತೆ ಆ ಸಂದರ್ಭದಲ್ಲಿ. ಅಲ್ಲಿಂದನೇ ನ್ಯೂಜಿಲೆಂಡ್ನ ಬ್ಯಾಟ್ಸ್ಮನ್ಗಳ ಪೆವಿಲಿಯನ್ ಪೆರೇಡ್ ಶುರುವಾಗಿ ಬಿಡುತ್ತೆ. ಆನಂತರ ರಚಿನ್ ರವೀಂದ್ರ, ಪ್ರತಿ ಮ್ಯಾಚ್ನ ಇನ್ನೋರ್ವ ಹೀರೋ ಆಗಿರುವಂಥ ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆಯೂ ಕೂಡ ನಾವು ಮಾತಾಡಬೇಕು. ಅವರು ರಚಿನ್ ರವೀಂದ್ರನ್ನ ಪೆವಿಲಿಯನ್ಗೆ ಅಟ್ಟುವಲ್ಲಿ ಯಶಸ್ವಿಯಾದರು. ಆಗ ನ್ಯೂಜಿಲೆಂಡ್ನ ಸ್ಕೋರ್ ಕೇವಲ 32 ರನ್ ಆಗಿರುತ್ತೆ. ಅದಾದ ನಂತರ ಟಿಮ್ ಸಿಫರ್ಟ್ ಹಿಂದಿನ ಸಾಕಷ್ಟು ಪಂದ್ಯಗಳಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಇಲ್ಲೂ ಕೂಡ ಅಷ್ಟೇ 50+ ಆಗಿತ್ತು. ಅದಾದ ಬಳಿಕ ಸಿಫರ್ಟ್ ಕೂಡ ಔಟ್ ಆಗಿಬಿಡ್ತಾರೆ. ಉತ್ತಮ ಲಯದಲ್ಲಿದ್ದರು. ಅದಕ್ಕೂ ಮುನ್ನ ಫಿಲಿಪ್ಸ್ ಅನ್ನು ಕೂಡ ಅಕ್ಷರ್ ಪಟೇಲ್ ಔಟ್ ಮಾಡಿದ್ದು. ಕೇವಲ 47 ಇರುತ್ತೆ ನ್ಯೂಜಿಲೆಂಡ್ನ ಸ್ಕೋರ್. ಅಷ್ಟೊತ್ತಿಗೆ 3 ವಿಕೆಟ್ ಪತನ ಆಗಿ ಹೋಗಿಬಿಡುತ್ತೆ. ಯಾವಾಗ ಟಿಮ್ ಸಿಫರ್ಟ್ ಔಟ್ ಆದರೂ ಆಗಲೇ ಭಾರತ ಅಂದ್ಕೊಂಡಿತ್ತು ಗೆಲುವು ನಮ್ಮದೇ ಎನ್ನುವಂಥ ರೀತಿಯಲ್ಲಿ. ಅದಾದ ಬಂದಂಥವರು ಸ್ಯಾಂಟರ್ ಸ್ವಲ್ಪ ಮಟ್ಟಿಗೆ ಪ್ರತಿರೋಧವನ್ನು ಒಡ್ಡಿದ್ದು ಬಿಟ್ಟರೆ ಹೆಚ್ಚಿನ ಆಟಗಾರರು ಯಾರೂ ಕೂಡ ಪ್ರತಿರೋಧವನ್ನು ಒಡ್ಲೇ ಇಲ್ಲ. ಅಂತಿಮವಾಗಿ ಕೇವಲ 159 ರನ್ಗಳಿಗೆ ಕುಸಿದು ಬಿಡುತ್ತೆ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಒಂದು 255 ಅನ್ನೋದು ಚೇಸ್ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ಒಂದು ಮಾನಸಿಕ ಒತ್ತಡ ಬಿದ್ದೇ ಬಿಡ್ತು. ಮತ್ತೊಂದು ಅಕ್ಷರ್ ಪಟೇಲ್ ಬೌಲಿಂಗ್. ಮತ್ತೊಂದು ನಾವು ಮಾತಾಡಲೇಬೇಕಾಗಿದ್ದು ಜಸ್ಪ್ರೀತ್ ಬುಮ್ರಾ ಭರ್ಜರಿ ಆದಂಥ ಬೌಲಿಂಗ್. ಪ್ರತಿ ಮ್ಯಾಚ್ನಲ್ಲೂ ಕೂಡ ಅಷ್ಟೇ ಭಾರತ ಒಂದೊಂದು ಹಂತ ಮುಂದೆ ಹೋಗೋದಕ್ಕೆ ಜಸ್ಪ್ರೀತ್ ಬುಮ್ರಾನೇ ಕಾರಣ. ಈ ಸೆಮಿಫೈನಲಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಗೆದ್ದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೇವಲ 7 ರನ್ಗಳಿಂದ. ಆ ಮ್ಯಾಚ್ ಆಲ್ಮೋಸ್ಟ್ ಕೈತಪ್ಪೆ ಹೋಗಿತ್ತು. ಆದರೆ ಬುಮ್ರಾ ಬೌಲಿಂಗ್ ಭಾರತ ಕಂಬ್ಯಾಕ್ ಮಾಡುವಂತೆ ಮಾಡ್ತು ಆ ಪಂದ್ಯದಲ್ಲಿ. ಹೀಗಾಗಿ ಬುಮ್ರಾರನ್ನು ಕೂಡ ನಾವು ಈ T20 ವರ್ಲ್ಡ್ ಕಪ್ ಅಂದಾಗ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಒಟ್ಟಾರೆಯಾಗಿ T20 ವರ್ಲ್ಡ್ ಕಪ್ನ ಭಾರತದ ಜರ್ನಿಯಲ್ಲಿ ಸಾಕಷ್ಟು ಹೀರೋಗಳಿದ್ದಾರೆ. ಒಂದು ಸಂಜು ಸ್ಯಾಮ್ಸನ್, ಮರೆಯೋ ಹಾಗೆ ಇಲ್ಲ. ಇಶಾನ್ ಕಿಶನ್, ಶಿವಮ್ ದುಬೆ, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ ಆರಂಭಿಕ ಪಂದ್ಯಗಳಲ್ಲಿ ಭರ್ಜರಿಯಾದಂಥ ಬೌಲಿಂಗನ್ನು ಕೂಡ ಮಾಡಿದ್ರು. ಅದರ ನಡುವೆಯೂ ಕೂಡ ಸಾಕಷ್ಟು ಮಂದಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬುಮ್ರಾ ನ್ಯೂಜಿಲೆಂಡ್ನ ಕಂಪ್ಲೀಟ್ ಕಟ್ಟಿ ಹಾಕುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ವರುಣ್ ಚಕ್ರವರ್ತಿ ಸ್ವಲ್ಪ ದುಬಾರಿ ಆದರೂ ಕೂಡ ವರುಣ್ ಚಕ್ರವರ್ತಿ ಬೌಲಿಂಗ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿತು. ಅಂತಿಮವಾಗಿ ಭಾರತ ಭರ್ಜರಿ ಗೆಲುವನ್ನು ಸಾಧಿಸಿ ಸತತ 2ನೇ ಬಾರಿಗೆ T20 ವಿಶ್ವಕಪ್ ಅನ್ನು ಎತ್ತಿ ಹಿಡಿತು.
ಒಟ್ಟಾರೆಯಾಗಿ ಭಾರತ ಜರ್ನಿ ಈ ಬಾರಿ ಹೇಗಿತ್ತು T20 ವರ್ಲ್ಡ್ ಕಪ್ನಲ್ಲಿ ಅಂದರೆ ಆರಂಭಿಕ ಹಂತದಲ್ಲಿ ಅಂಥ ಆಶಾದಾಯಕವಾಗಿ ಏನಿರಲಿಲ್ಲ. ಅಮೆರಿಕ ವಿರುದ್ಧ USA ವಿರುದ್ಧ 29 ರನ್ಗಳ ಜಯ ಸಾಧಿಸಿದ್ರು ಕೂಡ ಅಂಥ ಸ್ಟ್ರಾಂಗ್ ಟೀಮ್ ಅಲ್ಲ ಅಮೆರಿಕ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭಾರತ ಆ ಸಂದರ್ಭದಲ್ಲಿ ತಿಣುಕಾಡ್ತು ಬ್ಯಾಟಿಂಗ್ನಲ್ಲಿ. ನಮಿಬಿಯಾ ವಿರುದ್ಧ ನಾವು ಬಿಗ್ ಸ್ಕೋರನ್ನು ನಿರೀಕ್ಷೆ ಮಾಡ್ತಾ ಇದ್ವಿ. 93 ರನ್ಗಳ ಗೆಲುವಾದರೂ ಕೂಡ ಅಲ್ಲೂ ಕೂಡ ಬ್ಯಾಟಿಂಗ್ ದೌರ್ಬಲ್ಯ ನಮ್ಮೆಲ್ಲರಿಗೂ ಕೂಡ ಕಂಡುಬತ್ತು. ಅಧಿಕಾರಯುತ ಗೆಲುವನ್ನು ಸಾಧಿಸಿದ್ದು ಪಾಕಿಸ್ತಾನದ ವಿರುದ್ಧ ಮಾತ್ರ 61 ರನ್ಗಳು. ಇದು ಲೀಗ್ ವಿಚಾರ ಹೇಳ್ತೀನಿ ನಾನು. ನೆದರ್ಲ್ಯಾಂಡ್ ವಿರುದ್ಧ 17 ರನ್ಗಳ ಗೆಲುವು, ಅಲ್ಲೂ ಕೂಡ ಅಷ್ಟೇ ಭಾರತ ತಿಣುಕಾಡಿದ್ದರೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಲೀಗ್ ಪಂದ್ಯದಲ್ಲಿ ಬ್ಯಾಟಿಂಗ್ ದೌರ್ಬಲ್ಯ ಮತ್ತೆ ಮತ್ತೆ ಕಾಣಿಸ್ತಾ ಇತ್ತು. ಕಾರಣ ಅದಕ್ಕೆ ಓಪನರ್ಸ್ ಮತ್ತೆ ಫೇಲ್ಯೂರ್ ಆಗ್ತಾ ಇದ್ರು. ಈ ಕಾರಣಕ್ಕಾಗಿ ಭಾರತ, ಅದರಲ್ಲೂ ಕೂಡ ಅಭಿಷೇಕ್ ಶರ್ಮಾ ಡಕ್ಔಟ್ ಅದಾದ ಬಳಿಕ ಕಂಬ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ. ಸಂಜು ಸ್ಯಾಮ್ಸನ್ ಮಧ್ಯದಲ್ಲಿ ಅವಕಾಶ ಸಿಗುತ್ತೆ, ಅವರು ಕೂಡ ಬಿಗ್ ಸ್ಕೋರ್ ಮಾಡ್ತಾ ಇರಲಿಲ್ಲ. ಇಂಥ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇತ್ತು. ಅದಾದ ಬಳಿಕ ಸೂಪರ್ 8ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 76 ರನ್ಗಳ ಹೀನಾಯವಾದಂಥ ಸೋಲು. ಅಲ್ಲಿಗೆ ಆಲ್ಮೋಸ್ಟ್ ಭಾರತದ ವಿಶ್ವಕಪ್ ಯಾತ್ರೆ ಮುಗಿದೇ ಬಿಡ್ತು ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಯಾಕಂದರೆ ಸೆಮಿಗೆ ಎಂಟ್ರಿ ಆಗೋದಷ್ಟು ಸುಲಭ ಇಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ಇತ್ತು. ಅದಾದ ಬಳಿಕ ಜಿಂಬಾಬ್ವೆ ವಿರುದ್ಧ ಅಧಿಕಾರಯುತವಾದಂಥ ಗೆಲುವು, 72 ರನ್ಗಳ ಗೆಲುವು. ಅದಾದ ನಂತರ ವೆಸ್ಟ್ ಇಂಡೀಸ್ ವಿರುದ್ಧ 5 ವಿಕೆಟ್ಗಳ ಗೆಲುವು. ಅದರಲ್ಲಿ ಸಂಜು ಸ್ಯಾಮ್ಸನ್ ಪಾತ್ರ ಬಹಳನೇ ದೊಡ್ಡದಾಗಿತ್ತು. ಅಂತಿಮವಾಗಿ ಭಾರತ ಅಂತೂ ಇಂತೂ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತು. ಇಂಗ್ಲೆಂಡ್ ವಿರುದ್ಧ 7 ರನ್ಗಳ ಜಯವನ್ನು ಸಾಧಿಸಿತು. ಇದೀಗ ಅಂತಿಮವಾಗಿ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ನಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ಇನ್ನು ಯಾರ್ಯಾರು ಯಾವಾಗ ವಿಶ್ವಕಪ್ಪನ್ನು ಗೆದ್ದಿದ್ರು ಎನ್ನುವಂಥ ಲಿಸ್ಟ್ ಒಂದನ್ನು ಈಗ ಗಮನಿಸ್ಬಿಡೋಣ ಅಥವಾ ನೆನಪು ಮಾಡ್ಕೊಳ್ಳೋಣ. ಮೊದಲ ವಿಶ್ವಕಪ್ ಭಾರತ ಗೆಲುವನ್ನು ಸಾಧಿಸುತ್ತೆ 2007 ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್. ಅದಾದ ನಂತರ ಪಾಕಿಸ್ತಾನ, 2010 ಇಂಗ್ಲೆಂಡ್, 2012 ವೆಸ್ಟ್ ಇಂಡೀಸ್, 2014 ಶ್ರೀಲಂಕಾ, 2016 ಮತ್ತೊಮ್ಮೆ ವೆಸ್ಟ್ ಇಂಡೀಸ್, 2021 ಆಸ್ಟ್ರೇಲಿಯಾ, 2024 ಭಾರತ ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಂದರೆ ಕಳೆದ ವರ್ಲ್ಡ್ ಕಪ್. ಇದಕ್ಕೆ 2026 ಸೂರ್ಯಕುಮಾರ್ ಯಾದವ್ ನಾಯಕತ್ವ ಭಾರತ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿದೆ. ಒಟ್ಟಾರೆ ನಿಮ್ಗೆ ಏನಿಸ್ತು ಈ ಗೆಲುವು? ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.